ಹೇ ಗಾಯ್ಸ್, ನಾನು ನನ್ನ ಮಗ ಇವತ್ತು ಸೋಮವಾರಪೇಟೆಗೆ ಹೋಗ್ತಾ ಇದ್ದೀವಿ. ನನ್ನ ಪ್ರೀತಿಯ ಭಾವನ ನಿಶ್ಚಿತಾರ್ಥ ಕಾರ್ಯಕ್ರಮಕ್ಕೆ ಸೋಮವಾರಪೇಟೆಯ ಯಡೂರಿಗೆ ಹೋಗ್ತಾ ಇದ್ದೀವಿ. ನಾನು ಡಿಗ್ರಿ ಎಲ್ಲ ಅಲ್ಲೇ ಓದಿ ಮುಗಿಸಿದಂಥ ಒಂದು ಊರದು. ನಾನು ಹೋಗ್ತಾ ಇದ್ದಂಗೆ ಆಲ್ರೆಡಿ ಶಾಸ್ತ್ರಗಳೆಲ್ಲ ಶುರುವಾಗ್ಬಿಟ್ಟಿತ್ತು. ನಾನು ಕುಶಾಲನಗರದಿಂದ ಹೋಗೋಷ್ಟರಲ್ಲಿ ಸ್ವಲ್ಪ ತಡವಾಗಿತ್ತು. ಹಾಗಾಗಿ ಶಾಸ್ತ್ರಗಳು ಪತ್ರಿಕೆ ಬರೆಸಿ ಅದಕ್ಕೆ ಶಾಸ್ತ್ರಗಳನ್ನು ಏನು ಮಾಡ್ತಾಯಿದ್ರು. ಹಾಗಾಗಿ ನಾವು ಕೂಡ ಹೋಗಿ ಶಾಸ್ತ್ರಗಳಿಗೆ ಜಾಯಿನ್ ಆದ. ನಮ್ಮ ಭಟ್ರಂತೂ ತುಂಬ ಸೀರಿಯಸ್ ಆಗಿ ಶಾಸ್ತ್ರಗಳನ್ನ ಮಾಡಿಸ್ತಾಯಿದ್ರು. ಅದರಲ್ಲಿ ನಮ್ಮ ಭಾವನ ಫ್ರೆಂಡ್ಸ್ ಅಂತೂ ಅವನ್ನ ಕರೆದು ರೇಗಿಸೋದ್ರಲ್ಲಿ ಬ್ಯುಸಿಯಾಗಿದ್ದರು. ಆದರೆ ಏನು ಗೊತ್ತಾ, ಮದುವೆ ಮನೆಗಳಲ್ಲಿ ಹೆಣ್ಣಿನ ಕಡೆಯವರಾದರೆ ಹೆಣ್ಣಿನ ಅಲಂಕಾರ, ಶೃಂಗಾರ, ಇನ್ನೊಂದು ಮತ್ತೊಂದು ಇದರಲ್ಲಿ ಬ್ಯುಸಿಯಾಗಿರ್ತಾರೆ. ಆದರೆ ಗಂಡಿನ ಕಡೆ ಆಗಿದ್ದರೆ, ಆ್ಯಕ್ಚುಲಿ ನಾನು ಈಗ ಗಂಡಿನ ಕಡೆ ಸಂಬಂಧ ಆಗಿರೋದ್ರಿಂದ ನಮಗೆ ಏನು ಚಾನ್ಸ್ ಅಂದರೆ ಗಂಡು ಮಕ್ಕಳನ್ನ ಗೋಳೈಕೊಳ್ಳೋದು. ಏನಾದರೂ ಒಂದು ಹೇಳಿ ತಮಾಷೆ ಮಾಡಿ ಕಾಲು ಎಳೆದವ್ರನ್ನ ಗೋಳೈಕೊಳ್ಳೋದಿದೆಯಲ್ಲ, ಅದರಲ್ಲಿ ಸಿಗೋ ಸಮಾಧಾನವೇ ಬೇರೆ. ಆ್ಯಂಡ್ ಹುಡ್ಗನ ಫಜೀತಿ ನೋಡೋ ಸಂತೋಷವೇ ಬೇರೆ ಅಲ್ವಾ? ನೀವು ಯಾವ್ದಾದ್ರು ಹುಡ್ಗನ ಕಡೆ ಫಂಕ್ಷನ್ಗೆ ಹೋಗಿ ಈ ರೀತಿ ಗೋಳೈಕೊಂಡಿದ್ದೀರಾ? ನಾವಂತೂ ನಮ್ಮ ಭಾವನ ಗೋಳೈಕೊಳ್ಳೋಕ್ಕಂತೂ ಶುರು ಮಾಡಿಕೊಂಡು, ಯಾಕಂದರೆ ನಮ್ಮ ಭಾವ ನಗಳೋದಂತೂ ತೀರಾ ಕಡಿಮೆ, ಮಾತು ತೀರಾ ಕಡಿಮೆ. ಆದರೆ ಅವನದೇ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ನಗಡ್ಲಿ, ಫೋಟೋಗಳಿಗೆ ಚೆಂದ ಒಳ್ಳೆ ಫೇಸ್ ಸಿಗಲಿ ಅನ್ನೋ ಕಾರಣಕ್ಕೆ ನಾವು ಒಂದಷ್ಟು ಗೋಳೈಕೊಳ್ಳೋಕ್ಕೆ ಶುರು ಮಾಡಿದೋ. ನನ್ನ ಭಾವನ ಫ್ರೆಂಡ್ಸ್ ಅಂತೂ ಆಲ್ರೆಡಿ ಅಲ್ಲೆಲ್ಲ ಬಂದು ಸೇರಿದರು. ಅವರಂತೂ ಶುರು ಮಾಡಿದರು. ಪತ್ರಿಕೆಗೆ ಪೂಜೆಗಳಾಯಿತು. ಎರಡೂ ಕಡೆಯ ಪತ್ರಿಕೆಗಳನ್ನು, ಜಾತಕಗಳನ್ನು ಇಟ್ಟು, ಅದು ನಿಮಗೆ ಗೊತ್ತಲ್ಲ ಪತ್ರಿಕೆ ಶಾಸ್ತ್ರ ಹೇಗಿರುತ್ತೆ ಅಂತ. ಆ ಶಾಸ್ತ್ರ ಎಲ್ಲ ಮಾಡಿ ಮುಗಿಸಿ ಆಯಿತು. ನೆಕ್ಸ್ಟ್ ಈಗ ಎಲ್ಲರನ್ನು ಕರೆದು ಅಕ್ಷತೆ ಎಲ್ಲ ಕೊಟ್ಟು ಪತ್ರಿಕೆಗಳಿಗೆ ನಮ್ಮ ಓದಂಥ ಎಲ್ಲರ ಕಡೆಯಿಂದ ಆಶೀರ್ವಾದವನ್ನು ಮಾಡಲಿಕ್ಕೆ, ಅಕ್ಷತೆಯನ್ನು ಕೊಟ್ಟು ಆಶೀರ್ವಾದ ಮಾಡಲಿಕ್ಕೆ ಹೇಳಿದರು. ಹಾಗಾಗಿ ನಮ್ಮ ಭಟ್ರು ಬಿಡುವಿಲ್ಲದೆ ಮಂತ್ರ ಹೇಳ್ತಾಯಿದ್ರು. ನಾವು ನಿಂತ್ಕೊಂಡು ಕೇಳ್ತಾ ಇದ್ದು. ನೀವು ಕೇಳಿಯಲ್ಲ ಸ್ವಲ್ಪ. ಎಸ್ ಶಾಸ್ತ್ರ ಎಲ್ಲ ಅವ್ರ ಮಂತ್ರ ಎಲ್ಲ ಹೇಳಿ ಮುಗಿದಾಯಿತು. ಅಕ್ಷತೆ ಹಾಕಿ ಎಲ್ಲರೂ ವಿಶ್ ಮಾಡಲಿಕ್ಕೆ ಹೇಳಿದರು. ನಾವೆಲ್ಲ ಮನಸ್ಫೂರ್ತಿಯಾಗಿ ನಮ್ಮ ಭಾವನೆಗೆ ವಿಶ್ ಮಾಡಿದೋ. ಯಾಕಂದರೆ ನಮ್ಮ ಫ್ಯಾಮಿಲಿನಲ್ಲಿ ನಮಗೆ ನನ್ನ ಭಾವ ಅಂದರೆ ಏನೋ ಒಂಥರ ಪ್ರೀತಿ. ಎಲ್ರಿಗೂ ತುಂಬ ಸಾಧು ಮನುಷ್ಯ, ತುಂಬಾ ಕಡಿಮೆ ಮಾತಾಡ್ತಾರೆ, ಯಾವ ವಿಚಾರಗಳಿಗೆ ಹೋಗೋದಿಲ್ಲ, ಒಂಥರ ಡಿಸೆಂಟ್ಗೆ. ಹಾಗಾಗಿ ನಮ್ಮೆಲ್ರಿಗೂ ಪ್ರೀತಿ. ಕೊನೆಗೆ ಹುಡುಗಿ ಮತ್ತು ಹುಡುಗನ ಕಡೆಯಿಂದ ಹಿರಿಯರನ್ನು ಕೂರಿಸಿ ಪೂಜೆ ಮಾಡಿಸ್ತಾಯಿದ್ರು. ಯಾಕಂದರೆ ನನ್ನ ಭಾವನಿಗೆ ಇತ್ತೀಚೆಗಷ್ಟೇ ನನ್ನ ಅತ್ತೆ ತೀರ್ಕೊಂಡ ಕಾರಣ, ಸೊ ಅಣ್ಣ ಅತ್ತಿಗೆ ಬಿಟ್ಟರೆ ಇನ್ನು ಚಿಕ್ಕಪ್ಪ ಚಿಕ್ಕಮ್ಮ ಹೀಗೆ ಸಂಬಂಧಗಳಿದ್ದಿದ್ದು. ಹಾಗಾಗಿ ಅವರ ಸ್ಥಾನದಲ್ಲಿ ಕೂತು ಚಿಕ್ಕಪ್ಪ ಚಿಕ್ಕಮ್ಮ ಅವರು ಶಾಸ್ತ್ರ ಮಾಡ್ತಾಯಿದ್ರು. ಹೆಣ್ಣಿನ ಕಡೆಯವರು ಕೂತಿದ್ರು ಆಯಿತಾ. ಆದರೆ ನನಗೆ ಅವರು ಸಂಬಂಧದಲ್ಲಿ ಹೇಗೆ ಏನು ಅಂತ ನನಗೆ ಗೊತ್ತಿಲ್ಲ. ಹಾಗಾಗಿ ನಾನು ಅದ್ರ ಬಗ್ಗೆ ವಿಚಾರಿಸಲಿಕ್ಕೆ ಹೋಗಲಿಲ್ಲ. ಕೊನೆಗೆ ಪತ್ರಿಕೆಯನ್ನು ಓದಲಿಕ್ಕೆ ಶುರು ಮಾಡಿದ್ರು. ಪತ್ರಿಕೆ ಬರೆದು ಅದರಲ್ಲಿ ಡೇಟ್ಗಳು, ಯಾವ ಲಗ್ನದಲ್ಲಿ, ಯಾವ ಮುಹೂರ್ತದಲ್ಲಿ, ಎಷ್ಟು ಗಂಟೆಗೆ, ಯಾವ ತಾರೀಕಿಗೆ ಅಂತೆಲ್ಲ ಏನು ಬರೆದಿಟ್ಟಿರ್ತಾರೆ ಅದನ್ನೆಲ್ಲ ಬರೆದು ಎರಡು ಕಡೆಯವರಿಗೆ ಹಿರಿಯರಿಗೆ ಕೊಟ್ಟರು. ನೋಡಿ ಒಮ್ಮೆ ಸರಿ ಇದೆಯಾ ಅಥವಾ ನಾನು ಹೇಳಿದ್ದು ಸರಿಯಾ ಹೇಗೆ ಅಂತ ಭಟ್ರು ಒಪ್ಪಿಗೆಯನ್ನು ಕೇಳ್ತಾ ಇದ್ರು. ಹಾಗಾಗಿ ಎಲ್ಲನೂ ಚೆನ್ನಾಗಿ ನಡೀತಾ ಇತ್ತು. ಜಿಟಿ ಮಳೆ, ಒಳ್ಳೆ ಚಳಿ. ಸೋಮವಾರಪೇಟೆಯಲ್ಲಿ ಅಂತೂ ಒಳ್ಳೆ ಚಳಿ ಇತ್ತು. ಕುಶಾಲನಗರದಲ್ಲಿ ಬೇಸಿಗೆ ಥರ ಬಿಸಿಲು ಹೊಡಿತಾ ಇತ್ತು, ಬಟ್ ಅಲ್ಲಿ ಒಳ್ಳೆ ಚಳಿ ಇತ್ತು. ಹಾಗಾಗಿ ಚೆಂದ ಇತ್ತು. ನಮ್ಮ ಫೋಟೋಗ್ರಾಫರಿಗಂತೂ ನಾವು ಡಿಸ್ಟರ್ಬ್ ಮಾಡ್ತಾ ಇದ್ವು. ಯಾಕಂದರೆ ಎಲ್ಲರ ಕೈಲೂ ಫೋನ್ ಇತ್ತು. ಫೋಟೋಗ್ರಾಫರ್ದು ಕ್ಯಾಮರಿಗೆ ಬೆಲೆನೇ ಇರಲಿಲ್ಲ. ರವರ ಎರಡನೇ ದ್ವಿತೀಯ ಪುತ್ರ ಕ್ಷೀರ ದಿವಾಕರ ಎಂಬ ವಧುವನ್ನು ಸ್ಥಳ ಬಿಟ್ಟಿದ್ದೀನಿ. ಇವರ ವಿವಾಹಸ್ಥನು ಸೋಮೇಶ್ವರ ಅನುಗ್ರಹದಿಂದ ವಿವಾಹ ಮಾಡುವುದಾಗಿ ಅನುಗ್ರಹದಿಂದ. ನನಗೆ ಗ್ಯಾಪಲ್ಲಿ ಭಟ್ರು ವರನ ವಧು ಅಂತ ಹೇಳ್ದಂಗೆ ಕೇಳಿಸ್ತು. ನಿಮಗೂ ಹಾಗೆ ಏನಾದ್ರು ಕೇಳಿಸ್ತಾ? 6:15 ಗಂಟೆಯಿಂದ 7:15 ಗಂಟೆವರೆಗೆ ಪ್ರಥಮ ಗಣಪತಿ ಪೂಜೆ, ಸ್ತಂಭ ಮುಹೂರ್ತ, ದೇವತಾ ಕಾರ್ಯ ಮತ್ತು ಪ್ರಥಮ ಶಾಸ್ತ್ರಕ್ಕೆ ಇರುತ್ತದೆ. ತಾರೀಕು 19/10/25 ಭಾನುವಾರ 3:15 ಗಂಟೆಯಿಂದ 3:45 ಗಂಟೆವರೆಗೆ ವಧು ಸ್ಥಳದಿಂದ ಹೊರಟು ಸಾಯಂಕಾಲ 3:45 ಗಂಟೆಯಿಂದ 6:20 ಗಂಟೆ. ಹೆಣ್ಣು ಮತ್ತು ಗಂಡಿನ ಕಡೆ ಎರಡು ಕಡೆಯವರು ಕೂಡ ಇಷ್ಟು ಗಂಟೆಗೆ ಮನೆಯನ್ನು ಬಿಡಬೇಕು. ಯಾಕಂದರೆ ಸಮಾರಂಭಗಳು ಇತ್ತೀಚಿನ ದಿನಗಳಲ್ಲಿ ಹಾಲ್ಗಳಲ್ಲಿ ನಡೆಯೋದ್ರಿಂದ ಇಷ್ಟು ಗಂಟೆಗೆ ಮನೆಯನ್ನು ಬಿಡಬೇಕು, ಇಷ್ಟು ಗಂಟೆಗೆ ಹಾಲ್ ಬಂದು ತಲುಪಬೇಕು, ಅಲ್ಲಿಂದ ಶಾಸ್ತ್ರಗಳು ಇಷ್ಟು ಗಂಟೆಗೆ ಶುರುವಾಗಬೇಕು ಅನ್ನೋದೇನಿರುತ್ತೆ ಅದನ್ನೆಲ್ಲ ಹೇಳ್ತಾಯಿದ್ರು. ಕೊನೆಗಂತೂ ಹುಡುಗ ಹುಡುಗಿನ ತಂದು ದೇವರ ಮುಂದೆ ನಿಲ್ಲಿಸಿ ಇನ್ನೇನು ಕಾರ್ಯಕ್ರಮ ಶುರು ಮಾಡಬೇಕಿತ್ತು. ಅದಕ್ಕೂ ಮುಂಚೆ ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಅನ್ನೋದಿರುತ್ತಲ್ಲ, ಅದರ ಮಧ್ಯದಲ್ಲಿ ಶಾಸ್ತ್ರ ಶುರುವಾಯಿತು. ಫಸ್ಟು ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರ ಹಣೆಗೆಲ್ಲ ಕುಂಕುಮ ಇಟ್ಟು ಅವರನ್ನು ಬರಮಾಡಿಕೊಂಡ್ರು. ಆಮೇಲೆ ಗಂಡಿನ ಕಡೆಯವರು ಕೂಡ
ಹೆಣ್ಣಿನ ಕಡೆಯವರಿಗೆ ಇದೇ ರೀತಿ ಕುಂಕುಮ ಎಲ್ಲ ಇಟ್ಟು ಹಿರಿಯರು ಯಾರ್ಯಾರಿದ್ದಾರೆ ಗಂಡಿನ ಕಡೆಯವರು ಅವರನ್ನೆಲ್ಲ ಬರಮಾಡಿಕೊಂಡ್ರು. ಹೆಣ್ಮಕ್ಳಂತೂ ಮುತ್ತೈದೆಯರಂತೂ ನಮ್ಮ ಕಡೆ ಇರೋಂಥವ್ರಿಗೆ ಅರಿಶಿನ ಕುಂಕುಮ ಕೊಟ್ಟು ಬರಮಾಡಿಕೊಂಡ್ರು. ಅವರು ಕೂಡ ಹಾಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಅವರೇ ಬರಮಾಡಿಕೊಂಡ್ರು. ಆ್ಯಕ್ಚುಲಿ ಎಲ್ಲರೂ ಆಲ್ರೆಡಿ ಹೋಗಿದ್ದು, ಸಪ್ರೇಟಾಗಿ ಬರಮಾಡ್ಕೊಳ್ಳೋಂಥ ಅವಶ್ಯಕತೆ ಏನೂ ಇರಲಿಲ್ಲ. ಹಾಗಾಗಿ ಶಾಸ್ತ್ರೋಕ್ತವಾಗಿ ಅದನ್ನು ಮಾಡಬೇಕಾಗಿತ್ತು. ಹಾಗಾಗಿ ಅದನ್ನು ಮಾಡಿ ಮುಗಿಸ್ತು. ಮದುವೆ ಮಾಡಿ ಕೊಟ್ಟ ನಂತರ ನನ್ನ ಮಗಳನ್ನ ಯಾವ ರೀತಿ ನೋಡ್ಕೋಬೇಕು ಅನ್ನೋದನ್ನು ಅಪ್ಪ ಅಮ್ಮ ಅಲ್ಲ ಭಟ್ರು ಹೇಳಿಕೊಡ್ತಾರೆ, ಈ ರೀತಿ ಹೇಳಿ ಅಂತ. ಅದೇ ರೀತಿ ಅವರು ಫಾಲೋಅಪ್ ಮಾಡ್ತಾಯಿದ್ರು. ನೋಡಿ ಹೇಗೆ ಅಂತ. ಅಂತೂ ಇಂತೂ ತಾಂಬೂಲಗಳಂತೂ ಬದಲಾಗೇ ಬಿಡ್ತು. ತಾಂಬೂಲಗಳು ಬದಲಾಯಿಸ್ತಾ ಇದ್ದಾಗೆ ಇನ್ನೇನು ಹೆಣ್ಣು ಗಂಡನ್ನು ಒಟ್ಟಿಗೆ ಕೂರಿಸಿ ಶಾಸ್ತ್ರಗಳನ್ನು ಶುರು ಮಾಡಿದರು. ತಲೆಗೆ ಹೂವೆಲ್ಲ ಮುಡಿಸಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ನಮ್ಮ ಕಡೆಯವರು ಅವ್ರ ಕಡೆಗೆ, ಅವ್ರ ಕಡೆಯವರು ನಮ್ಮ ಕಡೆಗೆ, ಕೊನೆಗೆ ಹೆಣ್ಣು ಗಂಡಿಗೆ ಗಂಡು ಹೆಣ್ಣಿಗೆ ಇದ್ದಿದ್ದೆ ಅಲ್ಲ. ನೀವೆಲ್ಲ ಮದುವೆ ಆಗಿದ್ರೆ ನಿಮಗೆ ಇದು ಗೊತ್ತಾಗ್ತದೆ, ನಿಮಗೆ ಮಾಡಿಸಿರ್ತಾರೆ ನಿಮ್ಮ ಕೈಲಿ. ಸೊ ನನಗೂ ಮಾಡಿಸಿದ್ದಾರೆ, ಹಾಗಾಗಿ ನನಗೆ ನೆನಪಿದೆ. ಆದರೆ ಕೆಲವೊಂದು ರೀತಿ ನೀತಿಗಳು ಮಾತ್ರ ಸಣ್ಣ ಪುಟ್ಟ ವ್ಯತ್ಯಾಸ ಇರುತ್ತೆ. ಒಂದೊಂದು ಕಡೆಗಳಲ್ಲಿ ಒಂದೊಂದು ರೀತಿಯ ಸಣ್ಣ ಪುಟ್ಟ ವ್ಯತ್ಯಾಸಗಳಿರುತ್ತೆ. ಹುಡುಗ ಹುಡುಗಿ ನಾಚಿಕೆಗೆ ನಗಾಡ್ತಾ ಇರಲಿಲ್ವೋ, ಇಲ್ಲ ನರ್ವಸ್ಸಿಗೆ ನಗಾಡ್ತಾ ಇರಲಿಲ್ವೋ ನಮಗಂತೂ ಗೊತ್ತಾಗಲಿಲ್ಲ. ಹೇಳಿ ಸಾಕಾಯಿತು. ಅವರಂತೂ ಕೊನೆವರೆಗೂ ನಗಾಡಲಿಲ್ಲ. ಎಲ್ಲೋ ಮಧ್ಯದಲ್ಲಿ ಮಾತ್ರ ಒಮ್ಮೆ ಕಿರುನಾಗಿ ಬಂದು ಹೋಗ್ತಾಯಿತ್ತು. ಫೋಟೋಗ್ರಾಫರು ಅವರಾದರೂ ಹೇಳಬಾರ್ದ, ನಗರಿ ಸ್ಮೈಲ್ ಪ್ಲೀಸ್ ಅಂತ. ಅವರು ಕೂಡ ಏನು ಹೇಳಲೇ ಇಲ್ಲ. ಅದೇ ಬೇಜಾರು. ಕೊನೆಗೆ ನಮ್ಮ ಭಾವ ಅಂತೂ ಇಂತೂ ನಗಾಡ್ದ. ಭಾವ ನಗಾಡ್ತಿದ್ದಂಗೆ ಹುಡುಗಿನೂ ನಗಾಡ್ಬಿಟ್ರು. ಆ್ಯಕ್ಚುಲಿ ಏನು ಗೊತ್ತಾ, ಒಂದು ವಿಷಯ ನಾನು ನಿಮಗೆ ಹೇಳಲೇಬೇಕು. ನನಗೆ ಗೊತ್ತೇ ಆಗಲಿಲ್ಲ ಮದುವೆ ಹುಡುಗಿ ನನ್ನ ಕ್ಲಾಸ್ಮೇಟ್ ಅನ್ನೋದು ನನಗೆ ಕೊನೆವರೆಗೂ ಗೊತ್ತಾಗಲಿಲ್ಲ. ನಾನು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಹೆಣ್ಣು ರೆಡಿಯಾಗಿ ಬಂದ ನಂತರ ಅವಳ ಮುಖ ನೋಡಿದಾಗ ಎಲ್ಲೋ ನೋಡಿದ್ದೀನಲ್ಲ ಅಂತ ಅನ್ನಿಸ್ತು. ಆಗ ನನ್ನ ಅಮ್ಮ ಹೇಳಿದರು, ಅಣ್ಣ ಹೇಳ್ತಾ ಇದ್ದ ಹುಡುಗಿಯ ಸಂಧ್ಯನ ಕ್ಲಾಸ್ಮೇಟ್ ಅಂತ. ಹಾಗಾಗಿ ನನಗೆ ಆಮೇಲೆ ಫ್ಲ್ಯಾಶ್ ಆಯಿತು, ಓ ಹೌದು ನಮ್ಮದು 10th ನಾವು ಒಟ್ಟಿಗೆ ಓದಿದವರು ಅಂತ. ಸೊ ನನ್ನ ಕ್ಲಾಸ್ಮೇಟ್ ಅನ್ನೋದು ನನಗೆ ಗೊತ್ತಾಯಿತು, ಖುಷಿಯಾಯಿತು. ರಿಂಗ್ ಪಾಸ್ ಮಾಡಿ ಬಿಟ್ರು. ಅಂತೂ ಇಂತೂ ಅರ್ಧ ಮದುವೆ ಆದಂಥ ಲೆಕ್ಕ. ಇನ್ನು ಏನೇ ಏಳು ಬೀಳಿಗಿದ್ರೂ ಜಗಳ ಇನ್ನೊಂದು ಮತ್ತೊಂದು ಏನೇ ಇದ್ದರೂ ಕೂಡ ಎಲ್ಲನೂ ಅನುಸರಿಸ್ಕೊಂಡು ಹೋಗೋದೇ ಇರೋದು. ಹಾಗಾಗಿ ಹೆಣ್ಣು ಗಂಡಿಗೆ ಗಂಡು ಹೆಣ್ಣಿಗೆ ರಿಂಗ್ ಪಾಸ್ ಮಾಡಿ ಆಯಿತು. ನನ್ನ ಭಾವ ಅಂತೂ ಶಾಂತ ಸ್ವರೂಪಿ. ಹಾಗೆ ನೋಡಿದ್ರಲ್ಲ, ಹೀಗೆ ಶಾಂತವಾಗೇ ಇರ್ತಾನೆ. ಹಾಗಾಗಿ ಅವನ್ನ ಕಂಡ್ರೆ ಎಲ್ರಿಗೂ ಪ್ರೀತಿ, ಏನೋ ಗೊತ್ತಿಲ್ಲ, ಎಲ್ರಿಗೂ ಪ್ರೀತಿ. ಅವ್ರ ಮದುವೆಗಂತೂ ಇಡೀ ನಮ್ಮ ಕುಟುಂಬನೇ ಕಾಯ್ತಾ ಇತ್ತು. ನಮ್ಮ ದಿವಾಕರಂದೊಂದು ಮದುವೆ ಒಂದು ಮಾತ್ರ ಬಾಕಿ ಇದೆ, ಅದೊಂದು ಆಗಿಬಿಟ್ರೆ ಸಾಕಲ್ಲ ಅಂತ ಎಲ್ಲರೂ ತುದಿಗಾಲಲ್ಲಿ ಕಾಯ್ತಾಯಿದ್ರು. ಆ ಶುಭಗಳಿಗೆ ಬಂತು. ಆ ಎಂಗೇಜ್ಮೆಂಟ್ನಲ್ಲಿ ನಾನು ಭಾಗವಹಿಸಿದ್ದು ನನಗಂತೂ ತುಂಬಾ ಖುಷಿಯಾಯಿತು. ಅಂತೂ ಇಂತೂ ಗಂಡು ಹೆಣ್ಣು ಒಟ್ಟಿಗೆ ಕೂರಿಸಿ ಶಾಸ್ತ್ರಗಳನ್ನು ಮಾಡಿ ಇಬ್ರಿಗೂ ತಾಂಬೂಲ ಎಲ್ಲ ಕೊಟ್ರಪ್ಪ. ಅದೇನು ಅಂತ ನನಗೂ ಗೊತ್ತಿಲ್ಲ. ಮೇ ಬಿ ಅದಕ್ಕೆ ಎಂತ ಹೇಳ್ತಾರೆ ಗೊತ್ತಿಲ್ಲ. ಕೊನೆಗೆ ಇಬ್ಬರನ್ನು ದೇವಸ್ಥಾನದಲ್ಲಿ ಗರ್ಭಗುಡಿಯ ಮುಂದೆ ನಿಲ್ಲಿಸಿ ಭಟ್ರು ಒಂದಷ್ಟು ಗಡಿಬಿಡಿಯಲ್ಲಿ ಬಡ 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 ಅಂತ ಮಂತ್ರ ಹೇಳ್ತಿದ್ರು. ನಮ್ಗೆ ಅರ್ಥ ಆಗೋದಿಲ್ಲ ಆಯಿತಾ, ಸಂಸ್ಕೃತ ಅಲ್ಲ. ಹಾಗಾಗಿ ಮಂತ್ರಗಳೆಲ್ಲ ಹೇಳಿ ಮುಗಿಸಿ ದೇವರಿಗೆ ಅರ್ಚನೆ ಎಲ್ಲ ಮಾಡಿ ಆರತಿ ಎಲ್ಲ ಬೆಳಗಿ ಗಂಡು ಹೆಣ್ಣಿಗೆ ಎಲ್ಲ ಬಂದಿರೋಂಥ ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ಅವರಿಬ್ಬರಿಗೆ ಒಳ್ಳೆಯದಾಗಲಿ, ಅವರ ಜೀವನ ತುಂಬ ಶುಭವಾಗಿ ಸುಖಕರವಾಗಿರಲಿ ಅಂತ ಆಶೀರ್ವಾದ ಮಾಡಿ ಅಂತ ಹೇಳಿದ್ರು. ಆಮೇಲೆ ಏನೇನು ಮಾಡಬೇಕು ಅಂತೆಲ್ಲ ಹೇಳಿ ಎಲ್ಲರ ಕೈಗೆ ಹೂ ಕೊಟ್ಟಿದ್ರು. ಸೊ ಅದನ್ನು ಹೂನೆಲ್ಲ ತಲೆ ಮೇಲೆ ಎಸೆಯೋ ಆಗಿಲ್ಲ. ನಾವು ಏನು ಮನಸ್ಸಲ್ಲಿ ಇಬ್ರಿಗೆ ಒಳ್ಳೇದಾಗಲಿ ಅಂತ ಅಂದ್ಕೊಂಡು ಒಂದು ತಟ್ಟೆಗೆ ಹಾಕಿಸಿ ಅದನ್ನು ಕೊನೆಗೆ ತೊಗೊಂಡೋಗಿ ಅಲ್ಲಿ ಹಾಕ್ತಾಯಿದ್ರು. ಯಾಕಂದರೆ ಅಲ್ಲಿ ಇಲ್ಲಿ ಎಷ್ಟು ಅದನ್ನೇ ತುಣಿಯೋದು. ನಾವು ಅಕ್ಷತೆ ಅಂತ ಆಶೀರ್ವಾದ ಮಾಡಲಿಕ್ಕೆ ಅಂತ ತಲೆ ಮೇಲೆ ಹಾಕ್ತೀವಿ, ಕೊನೆಗೆ ಅದನ್ನೇ ತುಣಿದು ಓಡಾಡ್ತೀವಿ. ಹೂಗಳು ಕೂಡ ಹಾಗೆ. ಅದಕ್ಕಿಂತ ಇದು ಒಳ್ಳೆ ಐಡಿಯಾ, ತುಣಿಯೋ ಅವಶ್ಯಕತೆ ಬರೋದಿಲ್ಲ. ಇದು ಒಂಥರ ಚೆಂದ ಇದೆ. ಅಂತೂ ನನ್ನ ಭಾವನ ಗ್ಯಾಂಗ್ ಸ್ಥಳೀಯರು ಒಂದಷ್ಟು ಗ್ಯಾಂಗ್ಗಳು ಸೇರಿಕೊಂಡ್ರು. ಒಂದಷ್ಟು ಗ್ರೂಪ್ ಫೋಟೋಗಳೆಲ್ಲ ನಡೀತು. ನಾವು ಒಂದು ಮಧ್ಯದಲ್ಲಿ ಹೋಗಿ ಕ್ಲಿಕ್ ಮಾಡ್ಕೊಂಬಂದು, ಬಟ್ ಕೊನೆಗೆ ಒಂದು ಗ್ರೂಪ್ ಇತ್ತು. ಒಳ್ಳೆ ಒಂದು ಊಟದ ವ್ಯವಸ್ಥೆ ಇತ್ತು. ಊಟ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ನಾವು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಕುಶಾಲನಗರ ಹಾರಂಗಿ ದಾಟಿ ಹಾರಂಗಿ ಡ್ಯಾಮ್ನೆಲ್ಲ ನೋಡ್ಕೊಂಡು ಬಂದು. ಬಟ್ ಏನು ಗೊತ್ತಾ, ಅಲ್ಲಿ ಸೋಮವಾರಪೇಟೆಯಲ್ಲಿ ಎಷ್ಟೊಂದು ಮಳೆ ಇದೆ. ನಮ್ಮ ಕುಶಾಲನಗರದಲ್ಲಂತೂ ಮಳೆನೇ ಇಲ್ಲ, ಬೇಸಿಗೆ. ಯಾರೆಲ್ಲ ಮಳೆ ಇಷ್ಟಪಡಲ್ಲ ಅವರೆಲ್ಲ ಕುಶಾಲನಗರದ ಕಡೆ ಬನ್ನಿ.
ಯಾರೆಲ್ಲ ಮಳೆ ಇಷ್ಟಪಡ್ತೀರೋ ಅವರೆಲ್ಲ ಸಮರ್ಪೇಟೆ ಮಡಿಕೇರಿ ಕಡೆ ಹೋಗಿ ಫಂಕ್ಷನ್ಗಳಿಗೆ ಹೇಳಿದೆ. ಓಕೆ, ಇದಾಗಿತ್ತು ಇವತ್ತಿನ ನಮ್ಮ ಬ್ಲಾಗ್, ಮಿನಿ ಬ್ಲಾಗ್. ನನ್ನ ಪ್ರೀತಿಯ ಭಾವನ ನಿಶ್ಚಿತಾರ್ಥ. ಇನ್ನು ಮದುವೆ ಸಮಾರಂಭ ಇದೆ. ಮದುವೆ ವೀಡಿಯೋ ಮಾಡೋಕ್ಕಾಗುತ್ತೋ ಹಾಕೋಕ್ಕಾಗುತ್ತೋ ಗೊತ್ತಿಲ್ಲ, ನೋಡ್ಬೇಕು. ಬೈಕಲ್ಲಿ ಕೂತು ಕೂತು ನನ್ನ ಮಗನ ಕೂದಲಂತೂ ಮುಳ್ಳಂದಿ ಥರ ಆಗ್ತಿದೆ. ಸೊ ಇವತ್ತಿನ ಫಂಕ್ಷನ್ ಅಂತೂ ತುಂಬ ಚೆನ್ನಾಗಿತ್ತು. ಚಿಕ್ಕದಾಗಿ ಚೊಕ್ಕದಾಗಿ ತುಂಬ ಸ್ವೀಟಾಗಿ ಚೆನ್ನಾಗಿತ್ತು. ಓಕೆ, ಮುಂದಿನ ವಿಡಿಯೋಗಳಲ್ಲಿ ಕಾಣುವ. ಟೇಕ್ ಕೇರ್, ಬಾಯ್.